ಆಶಾ. ಸೊ ಇವತ್ತು ಸ್ಪೆಷಲ್ ಏನು ಅಂದರೆ, ಮೋಸ್ಟ್ ಪ್ರಾಬ್ಲಿ ಕೆಲವರು ತಿಂತಾರೆ ಇದನ್ನು, ಕೆಲವರು ತಿನ್ನಲ್ಲ. ನನ್ನ ಪ್ರಕಾರ ಹೆಲ್ತ್ ಟಿಪ್ಸ್ ಏನು ಅಂದರೆ, ಈ ಐಟಮ್ನ ತಿಂದರೆ ತುಂಬ ಒಳ್ಳೆಯದು. ಸೊ ಇದರಲ್ಲಿ ವಾರಕ್ಕೆ 1-2 ಪೀಸ್ ತಿಂದರೆ ಸಾಕು, ಹೆಮೋಗ್ಲೋಬಿನ್ ಉತ್ಪತ್ತಿ ಆಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಹೇಳ್ತಾರೆ. ಹಾಗಂತ ನಾನ್ ವೆಜ್ ತಿಂದೇ ಇದ್ರೆ ಹೆಮೋಗ್ಲೋಬಿನ್ ಉತ್ಪತ್ತಿ ಆಗಲ್ಲ ಅಂತಲ್ಲ. ಸೊ ನಾನ್ ವೆಜ್ ತಿನ್ನೋರು ನಾನು ಹೇಳೋ ಟಿಪ್ಸ್ ಏನು ಅಂದರೆ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಟ್ಲೀಸ್ಟ್ 2 ಪೀಸಸ್ ಮಾತ್ರ ಲಿವರ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತು ನಾನು ಸ್ಪೆಷಲ್ ಡಿಶ್ ಅದೇ, ಕಮ್ ವಿಲ್ ಡೂ ಇಟ್. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಸೊ ಆಲ್ಮೋಸ್ಟ್ ನಾನು ಲಿವರ್ನ ಈ ಥರ ಗಟ್ಟಿಯಾಗಿರುತ್ತೆ, ಈ ಥರ ಸ್ವಲ್ಪ ಒಂದು ಮೆತ್ತಾಗಿರುತ್ತೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ, ಗಟ್ಟಿಯಾಗಿರೋದನ್ನು ಕುಕ್ಕರಲ್ಲಿ ಇಟ್ಟು ಒಂದು 5 to 6 ವಿಸಿಲ್ ಕೊಟ್ಕೊಬೇಕು. ಯಾಕಂದರೆ ಇದು ಡೈರೆಕ್ಟಾಗಿ ನಾವು ಆಯಿಲ್ಗೆ ಹಾಕಿದ್ರೆ ಆಗಲ್ಲ. ಸೊ ಇದನ್ನು ಆಲ್ಮೋಸ್ಟ್ ನಾನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಅನ್ಬಾಯ್ಲ್ ಮಾಡ್ಕೊಂಡು ಇದನ್ನು ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕಿದ್ರೆ ಸೊ ಇದಾಗುತ್ತೆ. ಸೊ ನಿಮ್ಗೆ ನಾವು ಇದನ್ನು ತಿನ್ನಲ್ಲ ಅಂದರೆ ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಅಂಗಡಿಯಲ್ಲಿ ಹಾಕುವಾಗ ಅವ್ರಿಗೆ ಹೇಳ್ಬೋದು, ಇದನ್ನು ಬೇಡ ನಮಗೆ ಗಟ್ಟಿಯಾಗಿರೋದು ಮಾತ್ರ ಹಾಕಿ ಅಂತ. ಆದರೆ ನಾನು ಇವತ್ತು ಎರಡನ್ನೂ ಹಾಕಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ಸ್ವಲ್ಪ ನೆನಾಕೊಂಡಿರೋ ಬಟಾಣಿ ಆಯಿತಾ, ಸ್ವಲ್ಪ ಜಿಂಜರ್ ಗಾರ್ಲಿಕ್, ಸೊ ಟೊಮೆಟೊ, ಆನಿಯನ್ಸ್, ಕರಿ ಲೀವ್ಸ್, ಮೇಥಿ, ಕಸ್ತೂರಿ ಮೇಥಿ. ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನು ಅಂದರೆ, ನಮ್ಮ ಡಿಶ್ ಇವತ್ತು ಕಿಂಗ್ ಆಫ್ ದ ಡಿಶ್ ಈಸ್ ಪೆಪ್ಪರ್. ಸೊ ಪೆಪ್ಪರ್ ಪೀಸ್ ಲಿವರ್ ಫ್ರೈ. ಕಮ್. ಸೊ ನಾನು ಮುಂಚೆನೇ ಎಣ್ಣೆ ಇಟ್ಕೊಂಡಿದ್ದೀನಿ. ಸೊ ಓಕೆ, ಫಸ್ಟ್ ನಾವು ಈ ಗ್ರೀನ್ ಪೀಸ್ನ ಹಾಕ್ಕೊಳ್ಳೋಣ. ಎಣ್ಣೆಗೆ ಹಾಕ್ಕೊಂಡು ಜಸ್ಟ್ ಒಂದು ಪ್ಲೇಟ್ ಮುಟ್ಕೊಳ್ಳೋಣ, ಯಾಕಂದರೆ ಅದು ಸ್ವಲ್ಪ ಪಟ್ ಅಂತ ಸಿಡಿಯುತ್ತೆ. ಆಯಿಲ್ ಸ್ವಲ್ಪ ಚೆನ್ನಾಗಿ ಇದಾಗಿರಬೇಕು, ಬಿಸಿ ಆಗಿರಬೇಕು. ಓಕೆ, ನಮ್ಮ ಬಟಾಣಿ ರೆಡಿಯಾಗಿದೆ. ಸೊ ಇದಕ್ಕೆ ಸ್ವಲ್ಪ ಗಾರ್ಲಿಕ್, ಟೊಮೆಟೊ, ಆನಿಯನ್, ಸ್ವಲ್ಪ ಕರಿ ಲೀವ್ಸ್, ಆಮೇಲೆ ಕಸ್ತೂರಿ ಮೇಥಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರ್, ಸ್ವಲ್ಪ ಸಾಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಪೂರ್ತಿ ಫ್ರೈ ಆಗೋದು ಬೇಡ, ಅಷ್ಟೊಂದು ಫ್ರೈ ಆಗೋ ಅಷ್ಟರಲ್ಲಿ ಇದು ನಾವು ತೊಳೆದಿಟ್ಕೊಂಡಿರ್ತೀವಲ್ವ, ಈ ಲಿವರ್ನ, ಮೆತ್ತಾಗಿರೋ ಲಿವರ್ನ ಅದ್ರಲ್ಲಿ ಹಾಕಿ. ಸೊ ಈ 2 ಮಿನಿಟ್ಸ್ಗೆಲ್ಲ ಇದಾಗೋಗುತ್ತೆ, ಬೆಂದೋಗುತ್ತೆ. ಇದೇನು ನೀವೇನು ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ, ಆಯಿಲಲ್ಲಿ ಆಲ್ಮೋಸ್ಟ್ ಇದು ರೆಡಿಯಾಗಿ ಹೋಗುತ್ತೆ. ಎರಡು ನಿಮಿಷ ಇದಾಗಲಿ, ಸ್ವಲ್ಪ ಹಾಗೆ ಮಾಯ್ಶ್ಚರ್ಗಿರೋಣ, ಅಷ್ಟರಲ್ಲಿ ಅದು ಬಾಯ್ಲ್ ಆಗೋಗುತ್ತೆ. ಸೊ ನಮ್ಮ ಈ ಲಿವರ್ ರೆಡಿಯಾಗಿದೆ. ನಾವು ನೀರೇನು ಇದಕ್ಕೆ ಆ್ಯಡ್ ಮಾಡಲಿಲ್ಲ, ಜಸ್ಟ್ ಈ ಲಿವರಲ್ಲಿರೋದು ಮಾತ್ರ ಅಷ್ಟೇ. ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್, ಆವಾಗ ನಾನು ಹೇಳಿಲ್ವ, ಕುಕ್ಕರಲ್ಲಿ ಕೊಟ್ಟು ಇದನ್ನು ಒಂದು 3, 4, 5 ವಿಸಿಲ್ಸ್ ಕೊಟ್ಟು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಇಲ್ಲ ಅಂದರೆ ಡೈರೆಕ್ಟಾಗಿ ನಾವು ಎಣ್ಣೆಗೆ ಹಾಕಿದ್ರೆ ಇದು ಮಾತ್ರ ಬಾಯ್ಲ್ ಆಗಲ್ಲ, ಇದು ಬೇಯಲ್ಲ ಇದನ್ನು. ಸೊ ಇದನ್ನು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಿಕನ್ ಸ್ಟಾಲ್ಗೆ ಹೋಗ್ಬಿಟ್ಟು ಅವ್ರಿಗೆ ಲಿವರ್ ಅಂತ ಕೇಳಿದ್ರೆ ಕೊಡ್ತಾರೆ, ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಮೆತ್ತಿಗಿರೋದನ್ನು ಜಾಸ್ತಿ ಮಿಕ್ಸ್ ಮಾಡ್ತಾರೆ. ನಾವು ಕೇಳಿ ಅವ್ರ ಹತ್ರ ಸ್ವಲ್ಪ ಗಟ್ಟಿಯಾಗಿರೋದು ಕೊಡಿ ಅಂದರೆ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ಹೀಗೆ ಕುಕ್ಕರಲ್ಲಿ ನಾವು ಮುಂಚೆನೇ ಅದನ್ನು ಬಾಯ್ಲ್ ಮಾಡಿಕೊಂಡು ಇಟ್ಕೊಬೇಕು. ಸೊ ಆವಾಗ ನಮ್ಗೆ ಈಸಿ ಆಗುತ್ತೆ. ಇವಾಗ ಅದಕ್ಕೆ
ಟರ್ಮರಿಕ್ ಪೌಡರ್ ಸ್ವಲ್ಪ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು, ಇದಕ್ಕೆ ಕಿಂಗ್ ಆಫ್ ದ ಡಿಶ್ ಅಂತ ಹೇಳೋದಕ್ಕೆ ಪೆಪ್ಪರ್ ಒಂದು ಸ್ವಲ್ಪ, ಯಾಕಂದರೆ ನಾವು ಪೆಪ್ಪರ್ ಫ್ರೈ ತಾನೇ ಮಾಡಿಸೋ, ಪೆಪ್ಪರ್ ಸ್ವಲ್ಪ ಅದ್ರಲ್ಲಿ ಜಾಸ್ತಿ ಇರಬೇಕು. ಈಗ ಮಿಕ್ಸ್ ಮಾಡೋಣ. ಓಕೆ, ಇವನ್ನ ತೆಗೆಯೋಣ ಸ್ವಲ್ಪ. ಸೊ ಆಲ್ಮೋಸ್ಟ್ ಡನ್ ಆಗಿದೆ ನಮ್ಮ ಲಿವರ್ ಪೆಪ್ಪರ್ ಫ್ರೈ ವಿತ್ ಪೀಸ್ ಬಟಾಣಿ. ಅದಕ್ಕೆ ಈಗ ಸಣ್ಣದಾಗಿರೋ ಒಂದು ನಿಂಬೆಹಣ್ಣು ಇದು ಮಾಡ್ಕೊಳ್ಳೋಣ. ಸ್ವಲ್ಪ ಸಾಕು, ಚಿಕ್ಕದು, ನಾನು ಪುಟ್ಟದಾಗಿರೋ ತೊಗೊಂಡಿದ್ದೀನಿ, ಸಾಕು. ಪ್ಲಸ್ ಗಾರ್ನಿಷ್ಗೆ ಕೊತ್ತಂಬರಿ ಮತ್ತು ಸಬ್ಬಕ್ಸಿ, ಇದು ಕೂಡ ನಾನು ಸ್ವಲ್ಪ ಸಬ್ಬಕ್ಸಿ ಹಾಕ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ನಾನು ಸಬ್ಬಕ್ಸಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಎಸೆನ್ಸ್ ಚೆನ್ನಾಗಿದೆ, ಟೇಸ್ಟು ಪ್ಲಸ್ ಡೈಜೆಷನ್ ವೈಸು. ಫ್ರೈ ಮಾಡಿ ನೋಡಿ, ನೀವು ಬೇಕಾದರೆ ಮನೆಯಲ್ಲಿ ಈ ಥರ ಫ್ರೈಗೆಲ್ಲ ಸ್ವಲ್ಪ ಸಬ್ಬಕ್ಸಿ, ಕೊರಿಯಾಂಡರ್ ಆದಷ್ಟು ಜಾಸ್ತಿ ಯೂಸ್ ಮಾಡಿ. ಓಕೆ ಫೈನ್, ಇದನ್ನು ನಾವು ಇವಾಗ ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ಸೊ ನಮ್ಮ ಪೆಪ್ಪರ್ ಲಿವರ್ ಫ್ರೈ ಪೀಸ್ ಬಟಾಣಿ ಅನ್ನೋದು ರೆಡಿಯಾಗಿದೆ. ಸೊ ನಮ್ಮ ಪೆಪ್ಪರ್ ಲಿವರ್ ಫ್ರೈ ಈಸ್ ರೆಡಿ ಟು ಸರ್ವ್ ಆ್ಯಂಡ್ ಈಟ್. ಈಗ ಇದನ್ನು ಸೂಪರ್, ನನಗೇನೋ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದು ಟ್ರಸ್ಟ್ ಮೀ, ತುಂಬ ಹೆಲ್ತ್ ತುಂಬ ಒಳ್ಳೆಯದು. ಕೆಲವು ಹೇಳ್ತಾರೆ ನೋ ಚಿಕನ್ ಲಿವರ್ ನಾವು ತಿನ್ನಲ್ಲ ಅಂತ, ಬಟ್ ನೀವು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಯಾವಾಗಲೂ ಚಿಕನ್ ಲಿವರೇ ತಿನ್ನಬೇಕು ಅನಿಸುತ್ತೆ. ಈಗ ನಾನು ಮಾಡಿರೋ ರೆಸಿಪಿಯಲ್ಲಿ ಮಾಡಿ ನೋಡಿ, ಮಕ್ಕಳು ಕೂಡ ತಿಂತಾರೆ. ಸೊ ಗುಡ್ ಫಾರ್ ಹೆಲ್ತ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಸೊ ಥ್ಯಾಂಕ್ ಯು. ವ್ಲಾಗ್ ವಿತ್ ಆಶಾ.